ಮಹಾಲಕ್ಷ್ಮಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕೆಂಪು ಹಿಂಡಿ ಮಾಡ್ತಾಯಿದ್ದೀನಿ 2 kg. ಇದು ಒಂದು ನನ್ನ ಇವತ್ತಿನ ಆರ್ಡರ್ ಆಗಿತ್ತು. ನಾನು ಚಟ್ನಿ ಪುಡಿಗಳು, ಉಪ್ಪಿನಕಾಯಿಗಳು, ಮಸಾಲೆಗಳು ಈ ಥರ ಕೆಂಪು ಹಿಂಡಿಗಳನ್ನು ಮಾಡಿ ಮಾರಾಟ ಮಾಡುತ್ತೇನೆ. ನನ್ನ ಚಾನಲನ್ನು ಫಾಲೋ ಮಾಡಿದರೆ ಅವುಗಳ ಬಗ್ಗೆ ಮಾಹಿತಿ ನೀವು ತಿಳಿಯಬಹುದು. ತುಂಬ ನೀಟಾಗಿ ಕ್ಲೀನಾಗಿ ರುಚಿಕರವಾದಂತಹ ಈ ಒಂದು ಕೆಂಪು ಹಿಂಡಿಯನ್ನು ನಾನು ಆ ಮೇಡಮ್ಗೆ ಮಾಡಿಕೊಟ್ಟಿದ್ದೆ. ನೋಡ್ತಾ ಇದ್ದೀರಲ್ಲ, ತುಂಬಾ ರುಚಿ ಟೇಸ್ಟಾಗಿ ಕೂಡ ಬಂದಿತ್ತು. ಈ ಥರ ನಿಮಗೆ ಬೇಕು ಅಂದರೆ ನನ್ನ ಹಳೆ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ, ಹಿಂದಿನ ವಿಡಿಯೋದಲ್ಲಿ ನೀವು ವಾಚ್ ಮಾಡಬಹುದು. ಇವಾಗ ಸಿಂಪಲ್ ಹಾಗೂ ಟೇಸ್ಟಿ ಆಗಿರುವಂತಹ ಟೊಮೆಟೊ ಹಣ್ಣಿನ ಚಟ್ನಿಯನ್ನು ಮಾಡೋಣ. ಟೊಮೆಟೊ ಹಣ್ಣು ಅಂದರೆ ಸ್ವಲ್ಪ ಹಣ್ಣು ಅಲ್ಲ ಕಾಯಿ ಅಲ್ಲ, ಆ ಥರ ಇರುತ್ತಲ್ಲ, ಅದನ್ನು ನಾವಿಲ್ಲಿ ತೊಗೋಬೇಕಾಗುತ್ತೆ. ಒಂದು 10-12 ಮೆಣಸಿನ್ಕಾಯಿ, 1 ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, 2 ಟೊಮೆಟೊ ನಾನು ತೊಗೊಂಡಿದ್ದೆ. ಇಲ್ಲಿ ಒಂದಿದೆ, ಇನ್ನೊಂದು ಹಾಕಿದ್ದೆ ನಾನು. ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮಿಕ್ಸರ್ ಹಾಕಿ ತಿಂತಾಯಿದ್ರೆ ಎಲ್ಲದಕ್ಕೂ ಕೂಡ ಸೂಟ್ ಆಗುತ್ತೆ. ಇದು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಎಲ್ಲ ಊಟಕ್ಕೂ ಕೂಡ. ಈ ಥರ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಜೀರಿಗೆ, ಉಪ್ಪು, ಬೆಲ್ಲ ಹಾಕಿದ್ದೀನಿ ನಾನು. ಎಣ್ಣೆ ಹಾಕಿ ಫ್ರೈ ಮಾಡಬೇಕಿದನ್ನೇ, ಅಂದ್ರೇ ಇದ್ರ ರುಚಿ ಜಾಸ್ತಿ ಆಗೋದು. ಈಗ ಹೋಟೆಲ್ಗಳಲ್ಲಿ ಅನ್ನ ಸಾರು ಕೊಟ್ಟರು ಕೂಡ ಅದ್ರ ಪಕ್ಕ ಒಂದು ಚಟ್ನಿ ಇರುತ್ತೆ ಗ್ರೀನ್ ಕಲರ್ದು, ಅದೇ ಈ ಚಟ್ನಿ ಆಗಿರುತ್ತೆ. ಈ ಥರ ಕರಿಬೇವು ಹಾಕಿ, ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸರ್ ಮಾಡಿ ಸ್ವಲ್ಪ ಎಣ್ಣೆ ಅಥವಾ ಮೊಸರು ಹಾಗೆ ಕೂಡ ಇದನ್ನು ತಿನ್ಬೋದು. ತುಂಬ ಟೇಸ್ಟ್ ಆ್ಯಂಡ್ ರುಚಿಯಾಗಿರುತ್ತೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ಸ್ವಲ್ಪನೇ ಇದೆ, ನೀವು ನೋಡಬಹುದು. ಈ ಥರ ತಣ್ಣಗಾದ್ಮೇಲೆ ಮಿಕ್ಸರ್ಗೆ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಅದರ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಸಡನ್ಲಿ ಮಾಡ್ಕೋಬೋದು ಇದನ್ನು. ಏನು ಮಾಡೋದಪ್ಪ, ರೊಟ್ಟಿ ಮಾಡ್ತಾಯಿದ್ವಿ, ಚಪಾತಿ ಮಾಡ್ತಾಯಿದ್ವಿ, ಏನೂ ಇಲ್ಲ, ಕಾಯಿಪಲ್ಯ ಅಂದಾಗ ಈ ಥರ ಒಂದು ಚಟ್ನಿ ಮಾಡಿ ತುಂಬ ಚೆನ್ನಾಗಿ ರುಚಿಯಾಗಿ ಟೇಸ್ಟಾಗಿ ಬರುತ್ತೆ. ನನ್ನ ಈ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರಿಲೇಬೇಡಿ ನೀವು.